ಬಂಧುಗಳೇ ನಮಸ್ಕಾರ, ಹೇಗಿದ್ದೀರಿ? ನಾನು ನಿಮ್ಮ ಎಂಪಿ ಮುದಾಳೆ. ಬಂಧುಗಳೇ, ತಮಗೆಲ್ಲ ಗೊತ್ತಿರುವ ಹಾಗೆ ಬಸವ ಕಲ್ಯಾಣ ತಾಲೂಕಿನ ಗುಣತೀರ್ವಾಡಿಯಲ್ಲಿ ಮಹಿಳೆಯನ್ನ ಅತ್ಯಾಚಾರ ಎಸಗಿ ಕೊಲೆ ಮಾಡಿರತಕ್ಕಂತ ಘಟನೆ ನಡೆದು ಹೋಗಿದೆ. ಆ ಸುದ್ದಿಗಳತ್ತ ಒಂದಿಷ್ಟು ಬ್ರೇಕಿಂಗ್ ಸುದ್ದಿ ಬರ್ತಾ ಇದೆ, ಬನ್ನಿ ನೋಡ್ಕೊಂಡು ಬರೋಣ. ಬಂಧುಗಳೇ, ತಾವೆಲ್ಲ ನೋಡಿದ್ರಲ್ಲ, ಈ ಒಂದು ಬೃಹತ್ ಪ್ರತಿಭಟನೆಯಲ್ಲಿ ಕೋಲಿ ಮತ್ತು ಕಬ್ಬಲಿಗ ಸಮಾಜದ ಅನೇಕ ಜನ ಮಹಿಳೆಯರು ಮತ್ತು ಮಕ್ಕಳು ಸೇರಿದಂತೆ ಎಲ್ಲ ಯುವಕರು ಬೃಹತ್ವಾದ ಪ್ರತಿಭಟನೆಯಲ್ಲಿ ಸಾವಿರಾರು ಜನ ಸೇರಿಕೊಂಡು ಗಾಂಧಿ ವೃತ್ತದಿಂದ ವಾಲ್ಮೀಕಿ ವೃತ್ತದವರೆಗೆ ಬೃಹತ್ ಪ್ರತಿಭಟನೆ ಹಮ್ಮಿಕೊಂಡಿದ್ದಾರೆ. ಪ್ರತಿಭಟನೆ ಉದ್ದಕ್ಕೂ ಶಾಸಕರಾದ ಶರಣು ಸರ್ಗಾರ್ ಅವರ ವಿರುದ್ಧ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರೇ, ಮಹಿಳೆಯರ ಮೇಲೆ ಅನ್ಯಾಯ ಅತ್ಯಾಚಾರವಾಗ್ತಾ ಇದೆ, ಹೇಗೆ ನೀವು ಬೇಟಿ ಪಡಾವೋ ಅಂತ ಮಾತು ಹೇಳ್ತಾ ಇದ್ದೀರಿ? ಯಾವ ರೀತಿಯಾಗಿ ನಾವು ಅದನ್ನ ಸಹಿಸಿಕೊಳ್ಬೇಕು? ಅನೇಕ ದೇಶದಲ್ಲಿ ನಮ್ಮ ಯುವತಿಯರ ಮೇಲೆ ಅತ್ಯಾಚಾರ, ಅನ್ಯಾಯ, ಕೊಲೆಗಳು ನಡೀತಾ ಇದೆ, ತಾವೇನು ಮಾಡ್ತಾ ಇದ್ದೀರಿ ಅಂತಕ್ಕಂಥ ಮಾತು ಅನೇಕ ಜನ ಮುಖಂಡರಲ್ಲಿ ತಮ್ಮ ಪ್ರತಿಭಟನೆಯಲ್ಲಿ ತಮ್ಮ ಕೂಗನ್ನ ವ್ಯಕ್ತಪಡಿಸಿದ್ದಾರೆ. ಇದೇ ಸಂದರ್ಭದಲ್ಲಿ ಜಿಲ್ಲಾ ಟೋಕ್ರಿ ಕೋಳಿ ಸಮಾಜದ ಜಿಲ್ಲಾ ಅಧ್ಯಕ್ಷರಾದ ಜಗನ್ನಾಥ್ ಜಮಾದಾರ್ ಸೇರಿದಂತೆ ಅನೇಕ ಜನ ಮುಖಂಡರು ಭಾಗವಹಿಸಿದರು. ಇದೇ ಸಂದರ್ಭದಲ್ಲಿ ಸುನೀಲ್ ಬಾವಿಕಟ್ಟಿ, ಅಂಬಿಗರ ಚೌಡಯ್ಯ ಯುವ ಸೇನೆಯ ಅಧ್ಯಕ್ಷರಾದ ಸುನೀಲ್ ಬಾವಿಕಟ್ಟಿ ಅವರು ಈ ಕೊಲೆ ಕುರಿತು ಸಮಗ್ರವಾಗಿ ತನಿಖೆ ನಡೆಸಬೇಕೆಂದು ತಮ್ಮದೇ ಆದ ರೀತಿಯಲ್ಲಿ ಖಂಡನೆ ವ್ಯಕ್ತಪಡಿಸಿದ್ದಾರೆ. ಬನ್ನಿ ಆ ಸುದ್ದಿಗಳತ್ತ ಒಂದಿಷ್ಟು ನಾವು ನೋಡ್ಕೊಂಡು ಬರೋಣ. ಎಲ್ಲರಿಗೂ ಸ್ವಾಗತವನ್ನು ಕೋರುತ್ತಾ ಈ ಒಂದು ಹುಡುಗಿಯ ಬಡವರ ಹತ್ಯೆಗೆ ನಾವು ನ್ಯಾಯವನ್ನು ದೊರಕಿಸಿಕೊಡುವಂತ ಪ್ರಯತ್ನವನ್ನು ಮಾಡುತ್ತಾ ಅತ್ಯಾಚಾರಿ ಕೊಲೆಗಳಿಗೆ ನಮ್ಮ ಹೋರಾಟ ಎಲ್ಲಿವರೆಗೆ ನಮ್ಮ ಹಲೋ ಇವತ್ತ ಬಸವ ಕಲ್ಯಾಣ ತಾಲೂಕಾ ಟೋಕರಿಕೋಳಿ ಸಮಾಜದ ವತಿಯಿಂದ ಕುಮಾರಿ ಭಾಗ್ಯಶ್ರೀ ಪಂಡಿತ್ ಅಲ್ಗುಡೆ ಇವರ ಯುವತಿ ಮೇಲೆ ಆಗಿದ ಅತ್ಯಾಚಾರಕ್ಕೆ, ಇವರ ಮೇಲೆ ಆಗಿದ ಹತ್ಯೆ ಖಂಡಿಸಿ ಪ್ರತಿಭಟನೆ ಮಾಡ್ತಾ ಇದ್ದೇವೆ. ಈ ಸದರಿ ಆಗಿದ್ದ ಅನ್ಯಾಯವನ್ನು ಸರಿಪಡಿಸಬೇಕು. ತಕ್ಷಣ ಈಗಾಗಲೇ ನಮ್ಮ ಶಂಕರ್ರಾವ್ ಹೇಳಿದ ಪ್ರಕಾರ 50 ಲಕ್ಷ ಪರಿಹಾರ ಕೊಡಬೇಕು, ಮತ್ತೆ ಅವರಿಗೊಂದು ಆಶ್ರಯ ಯೋಜನೆ ಮನೆ ಕೊಡಬೇಕು, ಅವರಿಗೇನು ಅನ್ಯಾಯ ಮಾಡಿದ್ದಾರೆ ಅವರಿಗೆ ಕಠಿಣ ಶಿಕ್ಷೆ ಮತ್ತು ಪಾಠ್ಯ ಶಿಕ್ಷೆ ಕೊಡಬೇಕಂತ ಹೇಳಿ ಈ ಸಂದರ್ಭದಲ್ಲಿ ಪಾಲ್ಗೊಂಡಂತ ಎಲ್ಲರಿಗೆ ನಾನು ಧನ್ಯವಾದ ಹೇಳ್ತೀನಿ. ಆಕಾಶ್ ಖಂಡಳೆ ಅವರು
ಸಿದ್ದರಾಮಯ್ಯ ಸಾಹೇಬ್ರೆ, ಭೂಮಿ ಮೇಲೆ ನಿಮ್ಮ ಮನೆಗೆ ನೋಡ್ತಾ ಇದಾರ, ಅಕ್ಕ ತಂಗಿಯರಿದ್ದಾರ, ಏನಿದು ಅತ್ಯಾಚಾರ ಆಗ್ಲತ್ತದ? ಅತ್ಯಾಚಾರಕ್ಕೆ ಏನಪ್ಪ ಅಂದ್ರೆ ಕಠಿಣ ಶಿಕ್ಷೆ ಮಾಡಿ ಎಲ್ಲಾ ಪಕ್ಷದವ್ರು ನಿಮ್ಗೆ ಸಪೋರ್ಟ್ ಇರ್ತಾರ. ಎಲ್ಲರೂ ಹುಟ್ಟಿ ಟೈಮಿನ ತಾಯಿ ಹೊಟ್ಟೆಗೆ ಹುಟ್ಟಿದವರು. ಈ ದೇಶದಲ್ಲಿ ದಿನಾಲು ಕೊಲೆಗಳಾಗ್ತಾ ಇದಾವ. ದಯವಿಟ್ಟು ಏನಪ್ಪಾ ಅಂದ್ರ ಮೋದಿ ಸಾಹೇಬ್ ಕಾನೂನು ತಗೊಳ್ಳಿ. ಯಾರು ಬೇಕಾದವರು, ಹಿಂದೂ ಇರಲಿ ಮುಸ್ಲಿಂ ಇರಲಿ, ಅತ್ಯಾಚಾರಿ ಕೊಲೆಗಳ ಕಲಿಗೆ ದಯಮಾಡಿ ಒಂದು ಸರ್ಕಲ್ ಒಳಗಡೆ ಬಂದತ್ತೆ. ಎಲ್ಲರೂ ಕೆಳಗಡೆ ಕೂತ್ಕೊಳ್ಳೋದು. 5 ಕೋಟಿ ಜನಸಂಖ್ಯೆ ಇದೆ, ಅದರಲ್ಲಿ 70 ಕೋಟಿ ಜನಸಂಖ್ಯೆ ಮಹಿಳೆಯರಿದ್ದೀವಿ. ಆದ್ರ ಒಬ್ಬ ಮಹಿಳೆಗೆ ಕ್ರೂರವಾಗಿ ಅದೇ ಯಾವ ರೀತಿ ಅತ್ಯಾಚಾರ ಆಗ್ಯದ ಅಂತ ಹೇಳ್ಬೇಕಾದ್ರ ಮಾನವ ಕುಲ ಮರಿಗೆ ಏನಪ್ಪಾ ಅಂದ್ರ ಆತ್ಮಹತ್ಯೆ ಮಾಡೋಂತ ಸ್ಥಿತಿ ಆಗ್ಯದ. ಯಾವ ವ್ಯಕ್ತಿ ಹಾಲು ಕೊಡ್ದು ದೊಡ್ಡ ಐತನ ಅಕ್ಕಿ ಸ್ತಂಭ ಕೊಯ್ದಾನ, ಯಾವ ಹೊಟ್ಟೆಯಿಂದ ಹುಟ್ಟಿದಾನ ಆ ಹೊಟ್ಟೆದಲ್ಲಿ ಏನಪ್ಪಾ ಅಂದ್ರ ಚಾಕು ಆಗ್ಯಾನ. ಮೋದಿ ಸಾಬ್, ಈ ದೇಶದಲ್ಲಿ ನೀ ಬೇಟಿ ಬಚಾವ್ ಬೇಟಿ ಪಡಾವ್ ಅಂತಿ, ದೇಶದಾಗಿ 100 ಹೆಣ್ಮಕ್ಳು ಕೊಲೆ ಆಗ್ತಾ ಇದ್ದಾವ. ಏನ್ ಮಾಡ್ತಾ ಇದ್ದಪ್ಪ ಈ ದೇಶದಲ್ಲಿ? ದಾತ ಐತಿ, ಜೌರಿತಿ, ಕಾನೂನು ಮಾಡೋಕ್ ನಿನಗೇನಾಗ್ಯದ? ನಿನ್ ಮಕ್ಕಳಿಗಾದ್ರೆ ನಿನಗೆ ಕಷ್ಟ ಆಯ್ತದ? ಈ ದೇಶದಲ್ಲಿ ದಿನಾಲು ಕೊಲೆಗಳಾಗ್ತಾ ಇದಾವ. ದಯವಿಟ್ಟು ಏನಪ್ಪಾ ಅಂದ್ರ ಮೋದಿ ಸಾಬ್ ಕಾನೂನು ತಗೊಳ್ಳಿ. ಯಾರು ಬೇಕಾದವ್ರು, ಹಿಂದೂ ಇರ್ಲಿ ಮುಸ್ಲಿಂ ಇರಲಿ, ಯಾವುದೇ ಮಾವನ ಧರ್ಮಕ್ಕ ಅತ್ಯಾಚಾರ ಮಾಡೋಣ, ಅರ್ಧಿ ತಾಯಿಗೆ ಕೊಲೆ ಮಾಡೋಣ, ಅವನಿಗೆ ಶಿಕ್ಷೆ ಮಾಡೋ ತನಕ ಎಲ್ಲಾ ಪಕ್ಷದವ್ರು ಕೂಡಿ ಒಂದು ಉಗ್ರವಾದಂತ ಕಾನೂನು ತರಿ. ಅದಕ್ಕೆ ಎಲ್ಲಾ ಪಕ್ಷದವರು ಸಪೋರ್ಟ್ ಮಾಡ್ತಾರ. ಯಾವುದೇ ಬೀದರ್ ಜಿಲ್ಲೆಯ ಬಸವ ಕಲ್ಯಾಣ ತಾಲೂಕಿನ ಮುರ್ತೀರ್ಥವಾಡಿ ಗ್ರಾಮದಲ್ಲಿ ಇವತ್ತು ನಮ್ಮ ಡೋಗ್ರೆ ಕೋಳಿ ಸಮಾಜದ ಯುವತಿಯ ಹತ್ಯೆಯಾಗಿ ಕೊಲೆ ನಡೆದಿದೆ. ಈ ಕೊಲೆ ಹೇಗಂದ್ರೆ ತಲೆ ಮೇಲೆ ಕಲ್ಲು ಹಾಕಿ ಕೊಲೆ ಮಾಡಲಾಗಿದೆ. ಆ ಕೊಲೆಯನ್ನ ಯಾರು ಮಾಡಿದ್ದಾರೆ ಅಂತಕ್ಕಂಥದ್ದು ಪೊಲೀಸರು ಕೂಡಲೇ ಪತ್ತೆ ಹಚ್ಚಿ ಆ ಆರೋಪಿಯನ್ನ ಕಠಿಣವಾದಂತಹ ಶಿಕ್ಷೆಯನ್ನ ಕೊಡಬೇಕು. ಆ ಕುಟುಂಬಕ್ಕೆ ಸೂಕ್ತವಾದ ರಕ್ಷಣೆಯನ್ನ ಕೊಡಬೇಕು. ಮತ್ತೆ ಆ ಕುಟುಂಬಕ್ಕೆ 1 ಕೋಟಿ ಪರಿಹಾರವನ್ನ ಕೊಡಬೇಕು. ಇವತ್ತಿನ ದಿವಸ ಬಸವ ಕಲ್ಯಾಣದಲ್ಲಿ ನಮ್ಮ ಸಮಾಜದ ಮುಖಂಡರೆಲ್ಲರೂ ಸೇರಿ ಇವತ್ತು ಬೃಹತ್ತಾದಂತಹ ಪ್ರತಿಭಟನೆಯನ್ನ ಮಾಡಿದ್ದಾರೆ. ನಾವು ಕೂಡ ಬೀದರ್ ಜಿಲ್ಲೆಯಲ್ಲಿ ಈ ಒಂದು ಘಟನೆಯನ್ನ ಸರ್ಕಾರ ಕೂಡಲೇ ಕ್ರಮ ಕೈಗೊಳ್ಳದಿದ್ದಲ್ಲಿ ಮುಂದಿನ ದಿನಗಳಲ್ಲಿ ಬೀದರ್ ಜಿಲ್ಲೆಯಲ್ಲಿ ಕೂಡ ಬೃಹತ್ ಪ್ರತಿಭಟನೆಯನ್ನ ಹಮ್ಮಿಕೊಳ್ತೀವಿ ಅಂತಕ್ಕಂಥ ಮಾತನ್ನ ಈ ಸಂದರ್ಭದಲ್ಲಿ ಹೇಳಿ ನನ್ನ 2 ಮಾತು ಮುಗಿಸ್ತೀನಿ. ಧನ್ಯವಾದ.